Hi students. So as we are continuing the problems, okay. Previous to start this problem, as I solved the previous problem, right? In that I think the third problem somewhat wrong I made. Okay. So in the notes you have to correct that the focal length you have to take as a 21. Okay. Then the problem will be correct. Okay. Here solving also I taken that given value as wrong. Okay. So third problem you take the focal length as 21. Okay. So in the video also I have taken that as 12. Okay, that is also mistake. So here so that you change in the notes the focal length for the third problem you can take that as 21. Okay, then the problem will be correct. The notes is correct in there. So that question in the question you have to change it. Okay. Let's see the fifth problem. A beam of light converges to a point P. A lens is placed in the path of the convergent beam 12 centimeter. Here there is no mistake again. Okay, 12 centimeter from P. At what point does the beam converges? If the lens is first one A, convex lens of focal length 20 centimeter. Second one B, a concave length of focal length 16 centimeter. ಇಲ್ಲಿ ಏನಂದ್ರೆ ಈಗ ಆಲ್ರೆಡಿ ಏನಾಗತ್ತದಪ್ಪ ಅಂತಂದ್ರೆ ಇಲ್ಲೊಂದು ಸೋರ್ಸ್ ಆಫ್ ಲೈಟ್ ಅದ. ಆ ಸೋರ್ಸ್ ಆಫ್ ಲೈಟ್ ಇಂದ ಏನಾಗತ್ತದವ ಇಲ್ಲಿ ಬೀಮ್ ಆಫ್ ಲೈಟ್ಗಳು ಪಿ ಪಾಯಿಂಟ್ ಅಲ್ಲಿ ಬಂದು ಏನಾಗತ್ತವಪ್ಪ ಅಂದ್ರೆ ಕನ್ವರ್ಜ್ ಆಗತ್ತವ. ಈ ಪಿ ಪಾಯಿಂಟ್ ಅಲ್ಲಿ ಬಂದು ಕನ್ವರ್ಜ್ ಆದ್ರ ಆಮೇಲೆ ಏನ್ ಮಾಡ್ತಾರೆ ಅವರು ಇದರಿಂದ 12 ಸೆಂಟಿಮೀಟರ್ ಮೇಲೆ ಏನಿರ್ತಾರೆ ಅಂತ ಹೇಳ್ತಾರೆ ಎರಡು ಲೆನ್ಸಸ್ ಗಳದ್ದು ಅವರು ನಮ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಪೊಸಿಷನ್ಸ್ ಗಳನ್ನ ಹೇಳ್ತಾರೆ. ಒಂದು ಸಲ ಏನ್ ಹೇಳ್ತಾರೆ ಈ ಒಂದು ಪಾಯಿಂಟ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನ ಇಟ್ಟೇವೆ ಅಂತಂದ್ರ ಈ ಕನ್ವರ್ಜ್ ಆಗ್ತಕ್ಕಂಥ ಬೀಮು ಯಾವ ಪಾಯಿಂಟ್ ಅಲ್ಲಿ ಬಂದು ಕನ್ವರ್ಜ್ ಆಗ್ತದ ಅಂತ ಕೇಳ್ತಾರೆ. ಎರಡನೇ ಕ್ವಶನ್ ಅಲ್ಲಿ ಏನ್ ಕೇಳಕತ್ತಾರೆ ಇದನ್ನ ರಿಪ್ಲೇಸ್ ಮಾಡಿ ಅಲ್ಲಿ ಒಂದು ನಾವು ಕಾನ್ಕೇವ್ ಲೆನ್ಸ್ ಅನ್ನ ಇಟ್ಟೇವೆ ಅಂತಂದ್ರ ಅಲ್ಲಿ ಬೀಮ್ ಎಲ್ಲಿ ಹೋಗಿ ಕನ್ವರ್ಜ್ ಆಗ್ತದ ಅಂತ ಹೇಳಿ ಕ್ವಶನ್ ಅದ. ಓಕೆ, ಈಗ ಯಾವಾಗ ನಮ್ಗೆ ಇಲ್ಲಿ ಪಿ ಪಾಯಿಂಟ್ ಅದ ಅಂತಂದ್ರೆ ಇದು ಸೋರ್ಸ್ ಇಲ್ಲಿ ಹಿಂದಿರ್ತದ. ಇದು ಸೋರ್ಸ್ ಇಲ್ಲಿ ಹಿಂದದ ಅಂತಂದ್ರೆ ನಮ್ಗೆ ಪಿ ಪಾಯಿಂಟ್ ಏನಾಗ್ತದಪ್ಪ ಅಂತಂದ್ರ ವರ್ಚುವಲ್ ಆಬ್ಜೆಕ್ಟ್ ಆಗಿ ಸರ್ವ್ ಆಗ್ತದೆ. ಸೊ ಲೆನ್ಸ್ ಇಂದ ಈ ಪಿ ಪಾಯಿಂಟ್ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು 12 ಸೆಂಟಿಮೀಟರ್ ಅಂತ ಕೊಟ್ಟಾರಲ್ಲ ಅದನ್ನ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ತಗೋಬೇಕು. ಓಕೆ, ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಆಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿ ಕೊಟ್ಟರೆ ಇಲ್ಲಿ 12 ಸೆಂಟಿಮೀಟರ್. ಈಗ ನೋಡ್ರಿ ಫಸ್ಟ್ ಗೆ ನಾವು ಎದ್ರ ಬಗ್ಗೆ ಮಾತಾಡ್ತೇವಪ್ಪ ಅಂತಂದ್ರ ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ. ಅಂದ್ರ ನಾವೇನ್ ಮಾಡಕತ್ತೀವಿ ಆ ಕನ್ವರ್ಜೆಂಟ್ ಬೀಮ್ ಅದ, ಆ ಕನ್ವರ್ಜ್ ಆಗ್ತಕ್ಕಂಥ ಬೀಮ್ ದಾರಿ ಒಳಗ ನಾವೇನ್ ಮಾಡಕತ್ತೀವಪ್ಪ ಅಂತಂದ್ರ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನ ಇಡಕತ್ತೀವಿ. ಆ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಎಷ್ಟದಪ್ಪ 20 ಸೆಂಟಿಮೀಟರ್. ಅಂದ್ರ ಈ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಎಷ್ಟದ 20 ಸೆಂಟಿಮೀಟರ್. ಅಂದ್ರ ಇದೇನಾಗ್ತದ್ರಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಬಂದು ಏನ್ ಮಾಡ್ತದಪ್ಪ ಅಂತಂದ್ರ ಈ ಎಲ್ಲಾ ಬೀಮ್ ಆಫ್ ಲೈಟ್ ಗಳನ್ನ ಪಿ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಮಾಡುವಲ್ಲಿ ಬೇರೆ ಒಂದು ಪಾಯಿಂಟ್ ಅಲ್ಲಿ ಏನ್ ಮಾಡ್ತದಪ್ಪ ಲೈಟ್ ಅನ್ನು ತಂದು ಕನ್ವರ್ಜ್ ಮಾಡೋದು. ಆಮೇಲೆ ಇದು ಫೋಕಲ್ ಲೆಂತ್ ಅನ್ನು ತಗೋಬೇಕಾಗಿತ್ತಂದ್ರೆ ಲೈಟ್ ಡೈರೆಕ್ಷನ್ ಈ ಕಡೆ ಅದ ರೀ. ಫೋನ್ ನಿಂದ ಮೆಜರ್ಮೆಂಟ್ ಮಾಡಿದೆ ಅಂತಂದ್ರೆ ಇದು ಫೋಕಲ್ ಲೆಂತ್ ಎದರ ಬರ್ತದಪ್ಪ ಅಂತಂದ್ರೆ ಪಾಸಿಟಿವ್ ಒಳಗೆ ಬರ್ತದೆ. ನೆನ್ಪಿಟ್ಕೊಂಡಿರಿ, ಕಾನ್ವೆಕ್ಸ್ ಲೆನ್ಸ್ ಇತ್ತಂದ್ರೆ ಅದ್ರ ಫೋಕಲ್ ಲೆಂತ್ ಅನ್ನ ಪಾಸಿಟಿವ್ ಒಳಗೆ ತಗೋತೀವಿ. ಆಮೇಲೆ ಕಾನ್ಕೇವ್ ಲೆಂತ್ ಇತ್ತಂದ್ರೆ ಅದ್ರ ಫೋಕಲ್ ಲೆಂತ್ ಅನ್ನ ಮೈನಸ್ ಒಳಗೆ ತಗೋತೀವಿ. ಓಕೆ, ಈಗ ಫಸ್ಟ್ ಒನ್ ಎ. ಈಗ ನೋಡಿ ಲೆನ್ಸ್ ಫಾರ್ಮುಲಾ ಏನ್ ಬರ್ತದ 1/f = 1/b ಮೈನಸ್ 1/u ಅಂತ ಬರ್ತದ. ಇಲ್ಲಿ ಒಂದೇದು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಎಷ್ಟದ, ಇದು ಎ ಕೇಸ್ ಒಳಗ 20 ಸೆಂಟಿಮೀಟರ್ ಅಂತ ಅದ, ಹೌದಲ್ಲ 20 ಸೆಂಟಿಮೀಟರ್. ಸೊ ಇದು ಕಾನ್ವೆಕ್ಸ್ ಇರೋದ್ರಿಂದ ನಾವು ಪಾಸಿಟಿವ್ ಒಳಗೆ ಹೋಗಿರ್ತೀವಿ. ಇದು 1/20
ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ಈ ಕಡೆ ತಗೋರಿ ಅಂದ್ರೆ ಇಲ್ಲಿ ಮೈನಸ್ ಅಂತ ಈ ಕಡೆ ಬಂದ್ರೆ ಪ್ಲಸ್ ಆಗ್ತದೆ 1 ಡಿವೈಡೆಡ್ ಬೈ ಇಲ್ಲಿ ಅಂತ ಬರೀತೀರಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಅದ 12 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಬಿ ಇಲ್ಲಿ ಏನು ಮಾಡಿದ್ರಿ ನಾನು 1 ಬೈ ಎಫ್ ಈಕ್ವಲ್ ಟು 1 ಬೈ ಬಿ ಮೈನಸ್ 1 ಬೈ ಯು ಅದ ಇದನ್ನ ಏನು ಈಚೆ ಕಡೆ ತಗೋರಿ ಅಂದ್ರೆ ಏನಾಗ್ತದ ಇದು ಮೈನಸ್ ಪ್ಲಸ್ ನೇ ಬರ್ತದ ಈ 1 ಬೈ ಎಫ್ ಮೈನಸ್ ಈ ಕಡೆ ಪ್ಲಸ್ ಆಯ್ತು ಯು ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾದ್ರೆ ಇಲ್ಲಿ 12 ಅದ ಓಕೆ ಇದು 1 ಬೈ ವಿ ಅದ ಓಕೆ ಇಲ್ಲಿ ಫರ್ದರ್ ನೋಡ್ರಿ ಏನಾಗ್ತದ 1 by v equal to so you have to do LCM number ಎಷ್ಟಾಗ್ತದೆ 60 ಆಗ್ತದೆ 60 ಆಗ್ತದ ಇದು 60 ಐತಂದ್ರೆ 20 ಇಂದ ಡಿವೈಡ್ ಮಾಡಿದ್ರೆ 3 ಬರ್ತದೆ ಇದರಿಂದ ಡಿವೈಡ್ ಮಾಡಿದ್ರೆ 12 ಇಂದ ಡಿವೈಡ್ ಮಾಡಿದ್ರೆ 5 ಬರ್ತದೆ ಅಂದ್ರೆ ಇದು ನಿಮಗೆ ಎಷ್ಟು ಬರ್ತಪ್ಪ ಅಂತಂದ್ರೆ 8 divided by 60 ಅಂತ ಬಂತು ಇದು 1 by v ಅದ ನಮಗೆ ಏನು ಬೇಕಾಗಿದೆಪ್ಪ v ಏನು ಬರ್ಕೋದ್ರಪ್ಪ ಇದನ್ನ 60 divided by 8 ಸೊ ಇದನ್ನ ನೀವು ಒಂದು 7.5 ಅಂತ ಬಂತು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇದು ಯಾವ ಕೇಸ್ ರೀ ಎ ಒಳಗ ಎಲ್ಲಿ ಬಂದು ಕನ್ವರ್ಟ್ ಆಗ್ತಾವಪ್ಪ ಅಂದ್ರೆ 7.5 ಸೆಂಟಿಮೀಟರ್ ಒಳಗೆ ಬಂದವು ಏನಾಗ್ತಾವ ಕನ್ವರ್ಟ್ ಆಗ್ತಾವ ಯಾವಾಗ ಕಾನ್ವೆಕ್ಸ್ ಲೆನ್ಸ್ ಅನ್ನ ಇಟ್ಟಾಗ ಓಕೆ ಈಗ ಬಿ ಯಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ ನಾವು ಇದನ್ನ ರಿಪ್ಲೇಸ್ ಮಾಡಿಬಿಟ್ಟು ಕಾನ್ಕೇವ್ ಲೆನ್ಸ್ ಅನ್ನ ಇಡಾಕತ್ತೀವಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತೆ ಎಷ್ಟು ಬರ್ತದ್ರಿ 12 ಸೆಂಟಿಮೀಟರ್ ಆದ್ರೆ ಫೋಕಲ್ ಲೆಂತ್ ಅನ್ನು ತಗೋದ್ನಾಗ ಕಾನ್ಕೇವ್ ಲೆನ್ಸ್ ಇಟ್ಟಾಗ ಅದನ್ನ ಮೈನಸ್ ಅಲ್ಲಿ ತಗೋಬೇಕು ಅಂದ್ರೆ ಇದನ್ನ -16 ಅಂತ ತಗೋತೀವಿ ಯಾಕಂದ್ರೆ ನೋಡ್ರಿ ಇದೇನಾಗ್ತದ ಕಾನ್ಕೇವ್ ಫೋಕಸ್ ಅದ್ರ ಬ್ಯಾಕ್ವರ್ಡ್ಸ್ ನೇ ಬಂದಿರಲಿ ಇಲ್ಲಿ ಬಂದ್ರೆ ಯಾವ ಪ್ಲೇಟ್ ಕೂಡ್ತಾವ ಇಲ್ಲಿ ಬಂದ್ರೆ ಯಾವ ಪ್ಲೇಟ್ ಕೂಡ್ತಾವ ಅಂದ್ರ ಇಲ್ಲಿಂದ ನಾವು ಮೆಜರ್ಮೆಂಟ್ ಮಾಡ್ತೀವಿ ಲೈಟ್ ಡೈರೆಕ್ಷನ್ ಈ ಕಡೆ ನಾವು ಅಪೋಸಿಟ್ ಆಗಿ ಮೆಜರ್ಮೆಂಟ್ ಮಾಡ್ತೀವಿ ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಾನ್ಕೇವ್ ಇದು ಫೋಕಲ್ ಲೆಂತ್ -9 ಬರ್ತದೆ ಇದು ಮತ್ತೆ ಸೇಮ್ ಫಾರ್ಮುಲಾ 1 by f equal to 1 by v minus 1 by u ಮತ್ತೆ ಸೇಮ್ ಇಲ್ಲಿ ಏನಂದ್ರೆ 1 by -16 ಅದ is equal to ಇಲ್ಲಿ ಬರೀತೀರಿ 1 by v ಗೊತ್ತಿಲ್ಲ ಅಷ್ಟೇ ಬರೀರಿ ಆಸ್ ಇಟ್ ಇಸ್ minus of u ಅಂದ್ರೆ ಎಷ್ಟು ಇದು 1 by 12 ಅದೇ ದಿನ ಹೆಚ್ಚು ಕಡೆ ತಗೋರಿ ಅದನ್ನ ಹೆಂಗೆ ಬರೀತೀರಪ್ಪ ಅದನ್ನ 1 by v equal to 1 by 16 minus 9 plus ಇದೇ ಹೆಚ್ಚು ಕಡೆ ಬಂದಿರ್ತದ 1 divided by 12 ಓಕೆ ಆಮೇಲೆ ಇವೆರಡು 2 LCM ನಮಗೆ ಎಷ್ಟಾಗ್ತದಪ್ಪ ಅಂದ್ರೆ 48 ಆಗ್ತದೆ 48 ಆಗ್ತದೆ ಅದು -3 ರೀಡ್ ಆಗ್ತದೆ ಇದು +4 ರೀಡ್ ಆಗ್ತದೆ ಅಂದ್ರೆ ಇದು ನಮಗೆ ಎಷ್ಟು ಬರ್ತಪ್ಪ ಅಂದ್ರೆ 1 divided by 48 ಅಂತ ಬಂತು ಇಟ್ ಈಸ್ 1 by v ಅಂದ್ರೆ v equal to ಎಷ್ಟು ಬಂತಪ್ಪ ಇಲ್ಲಿ 48 ಸೆಂಟಿಮೀಟರ್ ಅಂತ ಬರ್ತದೆ ಸೊ ಒಂದನೇದ್ರೊಳಗೆ ನಮ್ಗೆ ಎಷ್ಟು ಬಂತು ಅಂತಂದ್ರೆ 7.5 ಬಂತು ಇದು ಎಷ್ಟು ಬರ್ತಪ್ಪ ಅಂತಂದ್ರೆ 48 ಅಂತ ಬಂತು ನೋಡ್ರಿ ಏನು ಮಾಡ್ತಾರೆ ಭಾಳ ದೂರ ಪಾಯಿಂಟ್ ಅಲ್ಲಿ ಹೋಗಿ ಏನು ಮಾಡ್ತದಪ್ಪ ಅಂತಂದ್ರೆ ಇದು ಕನ್ವರ್ಟ್ ಮಾಡ್ತದ ಓಕೆ ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ ಇದ್ದಾಗ ಏನಾಗಿದೆ ನೋಡ್ರಿ ಆಮೇಲೆ ಕಾನ್ವೆಕ್ಸ್ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದ ಪಾಯಿಂಟ್ ಏನ್ರಿ ಕಾನ್ವೆಕ್ಸ್ ಬಂದಾಗ ಫೋಕಲ್ ಲೆಂತ್ ಹೆಂಗೆ ತಗೋಬೇಕು ಪಾಸಿಟಿವ್ ದೊಡ್ಡ ತಗೋಬೇಕು ಕಾನ್ಕೇವ್ ಬಂದಾಗ ಏನು ತಗೋಬೇಕು ಅದನ್ನ ನೆಗೆಟಿವ್ ದೊಡ್ಡ ತಗೋಬೇಕು ಅಂದ್ರೆ ಅದು ಕರೆಕ್ಟಾಗಿ ರೀಡ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಯು ವಿಲ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ at what angle should a ray of light be incident on the face of a prism of refracting angle 60 degree so that it just suffers the TIR in the sense total internal reflection
at the other base. The Ri of the Ri in the sense, as you know, the refractive index of the prism is 1.524. ಇಲ್ಲಿ ಏನದರಿ ಒಂದು ಪ್ರಿಸಮ್ ತಗೊಂಡಾರ. ಈ ಪ್ರಿಸಮ್ ಒಳಗೆ ಅವ್ರು ಏನು ಹೇಳಕತ್ತಾರಪ್ಪ ಅಂತಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ ಎಷ್ಟದ ಅಂತ ಹೇಳಕತ್ತಾರ, ಅವರು 60 ಡಿಗ್ರಿ ಅದ ಅಂತ ಹೇಳಕತ್ತಾರ. ಈಗ ಎಷ್ಟು ಆಂಗಲ್ ನಾವಿಲ್ಲಿ ಲೈಟ್ ಅನ್ನ ಇನ್ಸಿಡೆಂಟ್ ಮಾಡ್ತೇವೆ ಅಂತಂದ್ರೆ ಈ ಒಳಗಡೆ ಬಂದಂತ ರೇ ಆಫ್ ಲೈಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಒಳಪಡ್ತದ ಅಂತ ಕೇಳಕತ್ತಾರ. ಸೊ ಯಾವಾಗ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆಂಟ್ ಪ್ರಾಪರ್ ಆಗಿರ್ತದ ಆಗ ಕಂಪಲ್ಸರಿ ಏನಾಗ್ತದಪ್ಪ ಅಂತಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಲ್ಲಿ ರಿಫ್ರಾಕ್ಷನ್ ಕರೆಕ್ಟ್ ಇರ್ತದೆ. ಆ ರಿಫ್ರಾಕ್ಟೆಡ್ ಆಂಗಲ್ ಎದಕ್ಕೆ ಈಕ್ವಲ್ ಇರ್ತದಪ್ಪ, ಇಲ್ಲಿ ಕ್ರಿಟಿಕಲ್ ಆಂಗಲ್ಗೆ ಈಕ್ವಲ್ ಇರ್ತದೆ. ಯಾಕಂದ್ರೆ ಲೈಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಒಳಪಡಬೇಕಾದ್ರೆ ಕಂಪಲ್ಸರಿ ಆಂಗಲ್ ಯಾವ್ದು ಇರಬೇಕ್ರಿ, ಕ್ರಿಟಿಕಲ್ ಆಂಗಲ್ ಇರಬೇಕು. ಕ್ರಿಟಿಕಲ್ ಆಂಗಲ್ಗಿನ ಜಾಸ್ತಿ ಇರಬೇಕು, ಇದು ಕ್ರಿಟಿಕಲ್ ಆಂಗಲ್ಗಿನ ಗ್ರೇಟರ್ ಆಗಿರ್ತದೆ. ಇಲ್ಲಿ ನಾವು ತಗೊಳ್ತಕ್ಕಂಥ ಮೇಜರ್ ಏನಪ್ಪಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಯಾವುದು ಐ, ಎಷ್ಟು ಆಂಗಲ್ ನಾವು ಇನ್ಸಿಡೆಂಟ್ ಮಾಡಬೇಕಲ್ಲ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟಿಗೆ ನಾವು ತಗೋಬೇಕಾಗಿದೆ ಏನು, ಅವ್ರು ಕೊಟ್ಟಿರ್ತಕ್ಕಂಥದ್ದು ಆಂಗಲ್ ಆಫ್ ದ ಪ್ರಿಸಮ್. ಆಂಗಲ್ ಆಫ್ ದ ಪ್ರಿಸಮ್ ಎಷ್ಟು ಕೊಟ್ಟಾರ್ರಿ, 60 ಡಿಗ್ರಿ ಕೊಟ್ಟಾರ. ಆಮೇಲೆ ಮತ್ತೇನು ಕೊಟ್ಟಾರ್ರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಾರ್ರಿ Ri, ಅಂದ್ರೆ ಎನ್ ಅಂತ ತಗೋತೀವಿ ಅದನ್ನ ನಾವು. ಎಷ್ಟು ಕೊಟ್ಟಾರ್ರಿ, 1.524 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಮತ್ತೇನಿಲ್ಲ, ಇಷ್ಟೇ ಕೊಟ್ಟಿದ್ದಾರ. ಈಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದೆ, ನಾವು ಇನ್ಸಿಡೆಂಟ್ ಆಂಗಲ್ ಎಷ್ಟದ ಅನ್ನೋದನ್ನ ಕಂಡುಹಿಡಿಯಬೇಕು. ಆಂಗಲ್ ಆಫ್ ರಿಫ್ರಾಕ್ಷನ್ ಕಂಪಲ್ಸರಿ ಏನಿರ್ತದಪ್ಪ ಅಂತಂದ್ರೆ ಕ್ರಿಟಿಕಲ್ ಆಂಗಲ್ಗೆ ಸಮವಾಗಿರ್ತದೆ, ಯಾಕಂದ್ರೆ ಅದು TIR ಆಗುತ್ತೆ. ಈಗ ನಮ್ಗೆ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆಂಗಲ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಡ್ತದೆ. ಏನಪ್ಪಾ ಅಂತಂದ್ರೆ sin c equal to 1/n ಅಂತ ತಗೋತೀವಿ. ಆಮೇಲೆ ಇಲ್ಲಿ ಸಿ ಅಂದ್ರೆ ಎದಕ್ಕೆ ಈಕ್ವಲ್ ಅಂತ ತಗೊಂಡಪ್ಪ ನಾವಿಲ್ಲಿ, ಸಿ ಇಸ್ ಈಕ್ವಲ್ ಟು ದ ರಿಫ್ರಾಕ್ಟೆಡ್ ಆಂಗಲ್ R2 ಅಂತ ತಗೊಂಡಿವಿ. ಅದಕ್ಕಾಗಿ ಇದನ್ನ ನಾವು ಈಕ್ವಲೆಂಟ್ ಅಂತ ಬರೀತೀನಪ್ಪ, ಸೈನ್ ಆಫ್ R2 ಅಂತ ಕೂಡ ಅದನ್ನ ಬರೀಬಹುದು. ಯಾಕಂದ್ರೆ ಇಲ್ಲಿ ಸಿ ಈಕ್ವಲ್ ಟು R2 ಇರ್ತದೆ. ಓಕೆ, ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಂದ್ರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿರ್ತಕ್ಕಂಥದ್ದು 1.524. ದಿಸ್ ಇಸ್ ಈಕ್ವಲ್ ಟು ವಾಟ್, ಸೈನ್ ಆಫ್ R2. ಈಗ ಫರ್ದರ್ ಈ ಸೈನ್ ಆಫ್ R2 ಅನ್ನು ಹೆಂಗೆ ಬರ್ಕೋಬಹುದು ನೋಡ್ರಿ, ನಾವಿಲ್ಲಿ ಸೈನ್ ಆಫ್ R2 ಈಕ್ವಲ್ ಟು 1/5.24 ಮಾಡ್ತೇವೆ ಅಂತಂದ್ರೆ ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಅದರಿ 0.6561 ಅಂತ ಬರ್ತದೆ. ಓಕೆ, ಈಗ ನಮಗೆ R ಬೇಕಾಗಿದೆ, R2 ಬೇಕಾಗಿದೆ, ಇದನ್ನ ಏನು ಮಾಡ್ತೀರಿ, ಸೈನ್ ಇನ್ವರ್ಸ್ ಆಫ್ 0.6561 ಅಂತ ತಗೋತೀವಿ. ಮತ್ತೆ ಹೇಳಿದ್ರಿ ಇದನ್ನ ನ್ಯಾಚುರಲ್ ಸೈನ್ ಒಳಗೆ ನೋಡ್ಬೇಕು. ನ್ಯಾಚುರಲ್ ಸೈನ್ ಟೇಬಲ್ ಒಳಗೆ ನೋಡಿದ್ರೆ ಅಂತಂದ್ರೆ ಆಂಗಲ್ ಎಷ್ಟದ ಗೊತ್ತಾಗ್ತದೆ. ಸೊ ಅದನ್ನ ಆಲ್ರೆಡಿ ನೋಡಿದ್ದದ. ಸೊ ಎಷ್ಟು ಬರ್ತದಪ್ಪ ಅಂತಂದ್ರೆ 41 ಡಿಗ್ರಿ ಅಂತೇಳಿ ನಮ್ಗೆ ಆಂಗಲ್ ಬರ್ತದೆ. ಯಾವದಪ್ಪ, R2. ಓಕೆ, ಇವಾಗ ರಿಫ್ರಾಕ್ಷನ್ ಟು ಪ್ರಿಸಮ್ ಒಳಗ ಒನ್ ಆಫ್ ದ ಸ್ಟ್ಯಾಂಡರ್ಡ್ ರಿಸಲ್ಟ್ ಏನ್ ಬರ್ತದಪ್ಪ ಅಂತಂದ್ರೆ ನಮ್ದು A ಈಕ್ವಲ್ ಟು R1 ಪ್ಲಸ್ R2 ಅಂತ ಬರ್ತದೆ. ಹೌದಾ, ಇಲ್ಲಿ ನಮ್ಗೆ R2 ಗೊತ್ತಾಗಿದೆ. ಈಗ A ಕೊಟ್ಟಾರೆ ಅವರು ಎಷ್ಟು 60 ಅದ ಅಂತ ಕೊಟ್ಟಾರ. R1 R2 ಎಷ್ಟು ಅದ ಗೊತ್ತದ ನಮ್ಗೆ, ಎಷ್ಟು ಅದ ರೀ, 41. ಸೊ ಈಗ R1 ಕಂಡು ಗೊತ್ತಾರ. R1 ಈಕ್ವಲ್ ಟು ಏನು ಬರ್ಕೋತೀರಿ, 60 ಮೈನಸ್ 41. ಸೊ ದಟ್ ಈಸ್ 90 ಡಿಗ್ರಿ ಅಂತ ಹೇಳಿ ಬರ್ತದೆ ನಮ್ಗೆ. ಇದೇನಪ್ಪ, R1 ಅದ. ಓಕೆ, ಇವಾಗ ಯಾವ್ದು ಬರ್ಕೋತೀವಿ ಇಲ್ಲಿ, ನಮಗೆ ಗೊತ್ತಿರತಕ್ಕಂಥ ಸ್ನೆಲ್ಸ್ ಲಾ ಎನ್ ಈಕ್ವಲ್ ಟು ಏನು ಬರ್ಕೋತೀವಪ್ಪ, ಸೈನ್ ಐ ಬೈ ಸೈನ್ ಆರ್ ಅಂತ ಬರ್ಕೋತೀರಿ. ಸೈನ್ ಐ ಬೈ ಸೈನ್ ಆರ್, I1 R1 ನಮ್ಗೆ ಬೇಕಾಗಿದೆ. ಏನು ಬೇಕಾಗಿದೆ, I1 ಬೇಕಾಗಿದೆ. ಅದಕ್ಕೆ I1 R1 ತಗೊಂಡಿದ್ದೇವೆ. ಇಲ್ಲಿ ಅದ ನೋಡಿ, I1 R1. ಓಕೆ, ಈಗ ಈ ಈಕ್ವೇಷನ್ ಅನ್ನು ಹೆಂಗೆ ಬರೀತೀರಪ್ಪ, ಇಲ್ಲಿ ಸ್ವಲ್ಪ ಲಕ್ಷ ವಹಿಸ್ರಿ. ಏನಪ್ಪಾ ಅಂತಂದ್ರೆ
sin of I1 is equal to n into ಇದನ್ನ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಅಂದ್ರೆ sin of R1 ಅಂತ ಬರುತ್ತೆ. ಈಗ ನೋಡಿ ಫರ್ದರ್ ಏನಾಗ್ತದೆ ಇದು sin of I1 is equal to n ಅಂದ್ರೆ ಎಷ್ಟು ಬರುತ್ತೆ ಕೊಟ್ಟಿರ್ತಕ್ಕಂಥದ್ದು 1.524 ಓಕೆ multiplied by sin of R1 ಅಂದ್ರೆ ಆಂಗಲ್ ಎಷ್ಟು ಬರ್ತದೆ 19 ಬರ್ತದ. ಈಗ ಮತ್ತೆ ನ್ಯಾಚುರಲ್ ಲಾಗ್ ಬೇಕಾಗೋದು sin of 19 ಡಿಗ್ರಿ ಎಷ್ಟು ಇರ್ತದೆ ಅನ್ನೋದು ನೋಡಬೇಕು. ಅದು 1.524 ಇಂಟು ಇಲ್ಲಿ ಎಷ್ಟು ಬರ್ತದಪ್ಪ ಇಲ್ಲಿ ಅದರ ವ್ಯಾಲ್ಯೂ 0.3256 ಅಂತ ಬರ್ತದೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ 0.4962 ಅಂತ ಬರ್ತದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು sin of 1 ಸಾರಿ I1 ಬೇಕಾಗಿದೆ. ಅದನ್ನ ಹೆಂಗೆ ಬರ್ಕೊಡ್ತೀನಿ ಇಲ್ಲಿ sin inverse of 0.4961 ಸಾರಿ 62 ಅಂತ ಬರ್ತದೆ. ಇದ್ರದ್ದು ನೀವು ನ್ಯಾಚುರಲ್ ಲಾಗನ್ನ ತೆಗೆದ್ರೆ ಅಂತಂದ್ರೆ ನಿಮ್ಗೆ ಬರ್ತಕ್ಕಂಥ ಆನ್ಸರ್ 29 ಡಿಗ್ರಿ 41 ಯೂನಿಟ್ಸ್ ಅಂತ ಬರ್ತದೆ. ಓಕೆ, ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಇರ್ತಕ್ಕಂಥ ಫೈನಲ್ ಆನ್ಸರ್. ಮೊದಲ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆಂಗಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂಸ್ ಮಾಡಿಕೊಂಡು ಆರ್ತು ತಗೋತೀವಿ. ಅದನ್ನ ಸ್ಟ್ಯಾಂಡರ್ಡ್ ಆಂಗಲ್ ಯೂಸ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ರಿಸಲ್ಟ್ ಯೂಸ್ ಮಾಡ್ಕೊಂಡು ಆರ್ ಅಂತ ತಗೋತೀರಿ. ಆಮೇಲೆ ಸ್ನೆಲ್ಸ್ ಲಾ ಹಾಕ್ತೀರಿ. ಸ್ನೆಲ್ಸ್ ಲಾಗಿನಿಂದ ಮ್ಯಾನಿಪ್ಯುಲೇಷನ್ ಮಾಡ್ಕೊಂಡು ಬಂದ್ರಲ್ಲ I1 ಎಷ್ಟು ಬರ್ತದೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾನು okay students, we will see the next problem. What is the focal length of a convex lens of focal length 30 cm in contact with a concave lens of focal length 20 cm? Ignore the system question mark. Is the system converging or diverging lens? Ignore the thickness of the lens. ಅಂದ್ರೆ ಇಲ್ಲಿ ಏನು ಮಾಡಕತ್ತಾರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ತಗೊಂಡಾಗ ಆ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಎಷ್ಟು ಅದ ರೀ 30 ಸೆಂಟಿಮೀಟರ್ ಅದ. ಈ 30 ಸೆಂಟಿಮೀಟರ್ ಇರ್ತಕ್ಕಂಥ ಫೋಕಲ್ ಲೆಂತ್ ಇರ್ತಕ್ಕಂಥ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನ ಕಾನ್ಕೇವ್ ಲೆನ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ತಂದಿಟ್ಟೇವೆ ಅಂತಂದ್ರೆ ಇದರ ಫೋಕಲ್ ಲೆಂತ್ ಎಷ್ಟು 20 ಸೆಂಟಿಮೀಟರ್. ಆಗ ಸಿಸ್ಟಮ್ ನಿಂದ ಬರ್ತಕ್ಕಂಥ ಟೋಟಲ್ ರಿಸಲ್ಟೆಂಟ್ ಫೋಕಲ್ ಲೆಂತ್ ಎಷ್ಟು ಬರ್ತದ ಅಂತ ಹೇಳಿ ಕೇಳಕತ್ತಾರ. ಆಮೇಲೆ ಬಂದಂತ ಸಿಸ್ಟಮ್ ಕನ್ವರ್ಜಿಂಗ್ ಸಿಸ್ಟಮ್ ಇರ್ತದೋ ಅಥವಾ ಡೈವರ್ಜಿಂಗ್ ಸಿಸ್ಟಮ್ ಇರ್ತದೋ ಅಂತ ಕೇಳಕತ್ತಾರ. ಕನ್ವರ್ಜಿಂಗ್ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಇರ್ತದೆ ಕಾಂಬಿನೇಷನ್ ರಿಸಲ್ಟ್ ಅಂತ ಬರ್ತಕ್ಕಂಥದ್ದು. ಡೈವರ್ಜಿಂಗ್ ಅಂತಂದ್ರೆ ಕಾನ್ಕೇವ್ ಬರ್ತಿರ್ತದೆ. ಅಂದ್ರೆ ಪ್ಲಸ್ ಬಂದ್ರೆ ಕಾನ್ವೆಕ್ಸ್ ಬರ್ತದೆ, ಮೈನಸ್ ಬಂದ್ರೆ ಕಾನ್ಕೇವ್ ಬರ್ತದೆ. ಯಾವಾಗ ಬರ್ತದೆ ಅನ್ನೋದನ್ನ ನೋಡ್ರಿ. ಈಗ ಫಸ್ಟಿಗೆ ಫೋಕಲ್ ಲೆಂತ್ ಕಾನ್ವೆಕ್ಸ್ ಲೆನ್ಸ್ ಎಷ್ಟು ಕೊಟ್ಟಾರೆ ಇವರು 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹೌದಾ? ಆಮೇಲೆ ಎರಡನೇದಾಗಿ ಎಫ್ ಎಷ್ಟು ಕೊಟ್ಟಾರೆ 20 ಸೆಂಟಿಮೀಟರ್. ಓಕೆ, ಇದನ್ನ ನಾವು ಮೈನಸ್ ಆಗಿ ತಗೋಬೇಕಾಗ್ತದೆ, ಯಾಕಂದ್ರೆ ಅದು ಕಾನ್ಕೇವ್ ಲೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಮ್ಗೆ ಗೊತ್ತಿರೋ ಪ್ರಕಾರ when the two lenses are kept in contact, formula 1/f equal to 1/f1 plus 1/f2 ಅನ್ನೋದನ್ನ ಬರ್ತದೆ. ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿ f1 ಅಂತಂದ್ರೆ 30 ಮೈನಸ್ ಆಫ್ 1 ಡಿವೈಡೆಡ್ ಬೈ ಪ್ಲಸ್ ಅದು ಆಕ್ಚುಲಿ ಅಲ್ಲಿ ಮೈನಸ್ ಬರೋದ್ರಿಂದ ಮೈನಸ್ ಮೇಂಟೈನ್ ಆಗ್ಯದ 20. ಸೊ ಇದು ಎಷ್ಟಾಗ್ತದಪ್ಪ ಅಂತಂದ್ರೆ ನಿಮಗೆ LCM 60 ಆಗಿದೆ. 60 ಆಯ್ತಂದ್ರೆ ಇದು 3 ಸಾರಿ 2 ಆಗ್ತದೆ. 2 ಮೈನಸ್ 3 ಅಂದ್ರೆ ನಿಮಗೆ ಮೈನಸ್ ಆಫ್ 1/60 ಅಂತ ಬರ್ತದೆ. ದಟ್ ಈಸ್ ಈಕ್ವಲ್ ಟು 1/f. ಅಂದ್ರೆ ನಿಮ್ಗೆ ಕ್ಯಾಪಿಟಲ್ ಎಫ್ ಈಕ್ವಲ್ ಟು ಏನಾಗ್ತದಪ್ಪ ಅಂತಂದ್ರೆ ಮೈನಸ್ ಆಫ್ 60 ಅಂತ ಬರ್ತದೆ ಸೆಂಟಿಮೀಟರ್. ಯಾವಾಗ ಮೈನಸ್ ಬಂದದಂದ್ರೆ ಅರ್ಥ ದ ಸಿಸ್ಟಮ್ ಈಸ್ ಡೈವರ್ಜಿಂಗ್ ಸಿಸ್ಟಮ್, ನಾಟ್ ಅ ಕನ್ವರ್ಜಿಂಗ್ ಸಿಸ್ಟಮ್. ಅಂದ್ರೆ ಅದು ಕಾನ್ಕೇವ್ ಲೆನ್ಸ್ ರೀತಿ ಏನು ಮಾಡ್ತದಪ್ಪ ಅಂದ್ರೆ ಆಕ್ಟ್ ಮಾಡ್ತದೆ. ಓಕೆ, ರೈಟ್. ಸೊ ವಿಲ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್.
Okay. So the next problem is a small telescope has an objective lens of focal length 144 centimeter and an eyepiece of 6 centimeter. What is the magnifying power of the telescope and what is the separation between the objective and the eyepiece? ಇಲ್ಲಿ ಮ್ಯಾಗ್ನಿಫೈಯಿಂಗ್ ಪವರ್ ಕೇಳಾಗ್ತದೆ ಎಫ್ ಈಕ್ವಲ್ ಟು F0 by FE ಅಂತ ತಗೋತೀವಿ. F0 ಅಂದ್ರೆ ಆಬ್ಜೆಕ್ಟಿವ್ ಲೆನ್ಸ್ ಅಂದ್ರೆ ಫೋಕಲ್ ಲೆಂತ್ ಎಷ್ಟದರಿ 144 ಡಿವೈಡೆಡ್ ಬೈ ಏನು ನಮಗೆ 6 ಬರ್ತದೆ. 6 ಅಂತ ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ 24 ಬರ್ತದೆ. ಇಟ್ ಇಸ್ ಮ್ಯಾಗ್ನಿಫೈಯಿಂಗ್ ಪವರ್. ಆಮೇಲೆ ಈಗ ಯೂನಿಟ್ ಇರಂಗಿಲ್ಲ. ನೆಕ್ಸ್ಟ್ ಏನು ಕೇಳಾಕ್ತಾರೆ ಅವರು ಸಪರೇಷನ್ ಬಿಟ್ವೀನ್ ದ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್ ಅಂದ್ರೆ ಎಲ್ ದಟ್ ಈಸ್ F0 plus FE. ನಿಮ್ಗೆ ಡಯಾಗ್ರಾಮ್ ಒಳಗೆ ನೋಡ್ರಿ ಆಬ್ಜೆಕ್ಟಿವ್ ಆಮೇಲೆ ಐ ಪೀಸ್ ನಡುವೆ ಸಪ್ರೇಷನ್ ಎಲ್ ಅಂತ ತಗೊಂಡಿವಿ. ಎಲ್ ಎಷ್ಟು ಇರ್ತದಪ್ಪ ಅಂದ್ರೆ F0 FE ಕೂಡಿಸಿ ಎಷ್ಟು ಇರ್ತದೆ ಅಷ್ಟು ಎಲ್ ಇರ್ತದೆ. ಇದೆಷ್ಟು 144 ಪ್ಲಸ್ ಎಷ್ಟದಪ್ಪ ಇದು 6 ಅಂದ್ರೆ ಎಷ್ಟಾಗ್ತದೆ ಇದು 150 ಸೆಂಟಿಮೀಟರ್. ಸಿಂಪಲ್ ಅದು ಒಂದು 1 ಮಾರ್ಕ್ಸ್ ಬಂದ್ರೆ